ಮೋಸ್ಟ್ ಆಫ್ ದ ಕಪಲ್ಸ್ ಹಿಂಗೆ ಇರ್ತಾರ ಅಂತ. ಒಬ್ರೇನೋ ಜಿಮ್ಮಿಗೆ ಹೋಗಿ ಚೆನ್ನಾಗಿ ಒಳ್ಳೆ ಡಯಟ್ ಫುಡ್ ತಿಂದು ಫಿಟ್ನೆಸ್ ಮೇಂಟೈನ್ ಮಾಡೋಣ ಅಂದ್ರೆ, ಇನ್ನೊಬ್ರೇನೋ ಜಿಮ್ಮಿಗೆ ಹೋದ್ರೂ ಪರವಾಗಿಲ್ಲ, ಹೊರಗಡೆ ಮಾತ್ರ ನಾವು ಡಯಟ್ ಗಿಯಟ್ ಎಲ್ಲ ಮಾಡಲ್ಲ, ಚೆನ್ನಾಗಿ ಬೇಕರಿ ತಿಂಡಿಗಳು ತಿನ್ಕೊಂಡು ಸ್ವೀಟ್ ತಿನ್ಕೊಂಡು ನಮ್ಮ ದೇಹನ ನಮ್ಮ ಮನಸ್ಸನ್ನ ತೃಪ್ತಿ ಪಡಿಸೋಣ ಅನ್ನೋ ತರ. ನಮ್ಮ ಮನೇಲೂ ಇದೇ ಪ್ರಾಬ್ಲಮ್. ನಾನೇನು ಫಿಟ್ನೆಸ್ ಫ್ರೀಕು, ನನ್ನ ಹಸ್ಬೆಂಡ್ ಏನು ಸ್ವೀಟ್ ಫ್ರೀಕು. ನಾನು ಎಷ್ಟೇ ಸ್ಟ್ರಿಕ್ಟ್ ಆಗಿ ವರ್ಕೌಟ್ ಮಾಡಿ ಡಯಟ್ ಮಾಡೋಣ ಅಂತಂದ್ರು, ವರ್ಕೌಟ್ ಎಲ್ಲ ನಾನು ಮಾಡ್ತೀನಿ, ಆದ್ರೆ ಡಯಟ್ ಗೇಟ್ ಎಲ್ಲ ನನಗೆ ಹೇಳ್ಬೇಡ ಅಂತ ಹೇಳ್ತಾರೆ. ಫ್ಯೂಚರಲ್ಲಿ ನನ್ನ ಮಗ ಆದ್ರೂ ಅಟ್ಲೀಸ್ಟ್ ನನಗೆ ಸಪೋರ್ಟಿವ್ ಆಗಿರ್ತಾನೆ ಅಂತ ಅನ್ಕೊಂಡ್ರೆ, ಅವನು ನನ್ನ ಹಸ್ಬೆಂಡ್ ತರ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ಹೆಲ್ದಿ ಫುಡ್ಸ್ ತಿನ್ಸೋಣ ಅಂತ ತಗೊಂಡೋದ್ರೆ ತೆಗೆದು ಬಿಸಾಕ್ತಾನೆ. ಅದೇ ಈ ತರ ಜಂಕ್ ಫುಡ್ಸ್ ತಂದು ಮುಂದೆ ಇಟ್ರೆ ಬೇಕು ಬೇಕು ಅಂತ ಕೈಯಲ್ಲಿ ಹೇಳ್ಕೊತಿರ್ತಾನೆ. ತಂದೆಗೆ ತಕ್ಕ ಮಗ ಅಂತಾನೆ ಹೇಳ್ಬೋದು. ಮಗ ಅವ್ರ ತರನೇ ಬೆಳೀತಿದ್ದಾರೆ ಅನ್ನೋ ಖುಷಿಗೆ ನನ್ನ ಹಸ್ಬೆಂಡ್ ಅವನಿಗೆ ಅವಾರ್ಡ್ ಕೊಡೋಣ ಅಂತ ಡಿಮಾರ್ಟಿಗೆ ಕರ್ಕೊಂಡು ಹೋಗಿದ್ರು, ಅವನಿಗೆ ಅಂತ ಗಿಫ್ಟ್ಸ್ ತರೋದಕ್ಕೆ. ಡಿಮಾರ್ಟಿಗೆ ಹೋಗಿದ್ದೆ ತಡ 1 ಅವರ್ ಮಗಂಗೋಸ್ಕರ ಶಾಪಿಂಗ್ ಮಾಡಿದ್ದಾರೆ. ನನಗಂತೂ ನಿಂತು ಸಾಕಾಗೋಯ್ತು. ಎಲ್ಲಾನು ಎರಡೆರಡು ತಗೊಂಡ್ ಬಂದಿದ್ರೆ, ಚಿಕ್ಕ ಮಕ್ಳು ಏನ್ ತಾನೇ ಆಟ ಆಡ್ತವೆ, ಆದ್ರೆ ಅಪ್ಪಂದಿರು ಹೇಳಿದ ಮಾತು ಕೇಳ್ತಾರಾ? ಸಾಧ್ಯನೇ ಇಲ್ಲ. ಕಣ್ಣಿಗೆ ಕಾಣಿಸಿದ್ದೆಲ್ಲ ಮಗನ್ ಬೇಕು, ಅದು ಬೇಕು ಇದು ಬೇಕು. ತಂದಾಗಿನೋ ಹೊಸದಾಗಿ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ ಎಕ್ಸೈಟ್ಮೆಂಟ್ ಇಂದ 5 ನಿಮಿಷ ಆಟ ಆಡ್ತಾನೆ ಅಷ್ಟೇ ಅದ್ರ ಟೈಮ್ ಪೀರಿಯಡ್. ಆಮೇಲೆ ಅದನ್ನ ಮುಟ್ಟೋದಕ್ಕೂ ಹೋಗಲ್ಲ. ಅವನಿಗೆ ಆಟ ಆಡಕ್ಕೆ ಏನಿದ್ರು ಮನೇಲಿರೋ ಸ್ವಿಚ್ ಬೋರ್ಡು, ಪಾತ್ರೆಗಳು, ಪರ್ಕೆ, ನನ್ನ ಲ್ಯಾಪ್ಟಾಪು ಇಂಥವು ಬೇಕು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನಾಳೆ ಮತ್ತೊಂದು ಬ್ಲಾಗ್ ಜೊತೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.